ಐಸ್ ಕ್ರೀಮ್ ಅಂದರೆ ಯಾರಿಗೇನು ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ತಾನೆ. ಬಟ್ ಅದಕ್ಕಿಂತ ಮುಂಚೆ ನನಗೆ ನಾನು ಎಲ್ಲ ಐಟಮ್ಸ್ ಈ ಥರ ಮೆಸ್ಸಿ ಆಗಿರೋದು ನನಗೆ ತುಂಬ ಇಷ್ಟ. ಯಾವತ್ತೂ ಎಲ್ಲೂ ಕೂಡ ನಾನು ಇದನ್ನು ಓಪನ್ ಮಾಡಿದರೆ ಸರಿಯಾಗಿಡಲ್ಲ, ಅಷ್ಟೊಂದು ಸೋಮಾರಿ ನಾನು. ಇದರಲ್ಲಿ ಸಿಕ್ಕಾಪಟ್ಟೆ ಕಾಯಿನ್ಸ್ ಇರುತ್ತೆ. ನಮ್ದು ಯಾವ್ಯಾವ ದೇಶದಿರುತ್ತೆ ಅಂದರೆ ನನಗೆ ಗೊತ್ತಿಲ್ಲ, ಅಷ್ಟೊಂದು ಕಾಯಿನ್ಸ್ ನನ್ನ ಇದರಲ್ಲಿದೆ. ನಮ್ಮ ಮನೆಯಲ್ಲೂ ಕೂಡ ಮನೆಗೆ ಸ್ವಲ್ಪ ಲಗೇಜ್ ಮಾಡಿ ಮನೆ ಕಳಿಸಿದ್ದೆ ನಾನು ಲಾಸ್ಟ್ ಟೈಮಾಗಿ. ಸಿಕ್ಕಾಪಟ್ಟೆ ಕಾಯಿನ್ಸ್ ಅಲ್ಲೂ ಕೂಡ ಇದೆ. ನಾನು ಈ ಬ್ಯಾಗ್ ಬಂದುಬಿಟ್ಟು ಒಂದು ಕಂಪ್ಲೀಟ್ಲಿ ಈ ಥರ ಆಕ್ಸೆಸರಿಗೋಸ್ಕರ ಮಾತ್ರ ಇರುವಂತಹ ಬ್ಯಾಗು. ಇದು ಮೈಕೆಲ್ಲ ನೋಡಿ, ಈ ಮೈಕೆಲ್ಲ ನಾನು ಯೂಸೇ ಮಾಡಲ್ಲ. ಇದು ಮೈಕು, ಇಲ್ಲೊಂದು ಮೈಕು, ಇದೊಂದು ಮೈಕು, ಏನೋ ಒಂಥರದ ಐಟಮು, 360 ಕ್ಯಾಮ್ರದೇನೋ. ಸಿಕ್ಕಾಪಟ್ಟೆ ಗ್ಯಾಜೆಟ್ಸ್ ಇದೆ. ತಗೊಳ್ತೀನಿ ಆಸೆಯಿಂದ, ಯಾರಾದರೂ ಯೂಸ್ ಮಾಡೋದು ನೋಡಿ ತಗೊಳ್ತೀನಿ. ಅದಾದಮೇಲೆ ನಾನು ಅದನ್ನು ಯೂಸ್ ಮಾಡಲ್ಲ. ಆವಾಗ ನಾನು ಇನ್ನೂ ಒಂದು ಮೈಕ್ ಬೇಕಿತ್ತು ನನಗೆ, ಅದನ್ನು ತಗೋಬೇಕಾಗಿ ಇದನ್ನೆಲ್ಲ ಆಚೆ ಕಡೆ ಇಟ್ಟಿದ್ದೆ. ಇದು ಬೆಳಿಗ್ಗೆ ಇವರು ಬಂದು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನಾನು ಆಚೆ ಕಡೆ ಇಟ್ಟಿದ್ದು. ಇಷ್ಟರವರೆಗೆ ನಾನು ಒಳಗಡೆ ಇಟ್ಟಿಲ್ಲ, ಅಷ್ಟೊಂದು ಸೋಮಾರಿ ನಾನು. ಇದು ನನ್ನ ಪರ್ಸ್ನಲ್ ವ್ಯಾನಿಟಿ ಬ್ಯಾಗ್. ಇದರೊಳಗಡೆ ನನ್ನ ಸಾಬೂನು, ಸೋಪು ಎಲ್ಲ ಅದರೊಳಗಡೆ ಇರುತ್ತೆ, ಶ್ಯಾಂಪು ಕಿಂಪು ಎಲ್ಲ. ಈ ಥರ ವೀಡಿಯೋ ಎಲ್ಲ ಮಾಡ್ತಾ ಕ್ಲೀನ್ ಮಾಡುವಾಗ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ, ಆಮೇಲೆ ಕ್ಲೀನು ಕೂಡ ಆಗುತ್ತೆ. ಎಷ್ಟೊಂದು ಬ್ಯಾಗಲ್ಲ ನನ್ನ ಜೊತೆ ನೋಡು, 1 2, ಇದೊಂದು ಮೆಸೆಂಜರ್ ಬ್ಯಾಗ್ 3. ಇದೆಲ್ಲ ಬ್ಯಾಗ್ಸ್, ಸಣ್ಣ ಸಣ್ಣ ಪುಟ್ಟ ಬ್ಯಾಗ್ ನೋಡಿ. ಇಂತಹ ಪಾಕೆಟ್ಸಲ್ಲೇ ನಾನು ಡ್ರೆಸ್ ಎಲ್ಲ ತೊಗೊಂಡು ಹೋಗೋದು. ಅಷ್ಟು 1 2 3 4 5 ತುಂಬ ಬ್ಯಾಗ್ ಇದೆ. ಅದ್ರ ಜೊತೆಗೆ ಇದು ಒಂದು ಕೂಡ ಬ್ಯಾಗು. ನಾನು ಇನ್ನೊಂದು ಬ್ಯಾಗ್ ನನ್ನ ಫ್ರೆಂಡ್ ಕಸಿನ್ ತಗೊಂಡು ಹೋದ. ಇದೇನು ಗೊತ್ತಾ, ನಾನು ರೇಬನ್ ಗ್ಲಾಸ್ ಸ್ಪೆಷಲಿ ಅಂತ ಹೇಳೋದಕ್ಕೆ. ನೋಡಿ, ಈ ಥರ ಗ್ಲಾಸ್ ನೀವೆಲ್ಲ ನೋಡಿದ್ದೀರ ಅಂತ ಗೊತ್ತಿಲ್ಲ. ನನ್ನ ಹತ್ರ ಇರುವಂಥ ಒಂದು ಗ್ಲಾಸ್. ನನ್ನ ಕೆಲವೊಂದು ವೀಡಿಯೋದಲ್ಲಿ ನಾನು ಈ ಥರ ವೀಡಿಯೋ ಮಾಡ್ತಾ ಇರುವಾಗ ನೀವು ಕೇಳ್ತಾ ಇರ್ಬೋದು, ಎಲ್ಲಪ್ಪ ನಿನ್ನ ಕ್ಯಾಮ್ರಾನೇ ಕಾಣ್ತಾ ಇಲ್ಲ ಅಂತ. ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿದ್ದೀರಾ. ಅದು ಬಂದುಬಿಟ್ಟು ನಾನು ತೆಗೆಯೋದು ಈ ಒಂದು ಗ್ಲಾಸಲ್ಲಿ ಹಾಕಿ ತೋರಿಸ್ತೀನಿ ಒಂದು ನಿಮಿಷ. ಇದು ನನ್ನ ಗ್ಲಾಸು. ಇಲ್ಲಿ ನೋಡಿ, ಇದು ಕ್ಯಾಮ್ರಾ. ಇದು ಇಂಡಿಯಾದಲ್ಲಿ ರಿಲೀಸ್ ಆಗಿಲ್ಲ. ಆ ಥರ ಇಟ್ಬಿಟ್ಟು ಇಲ್ಲಿ ಒಂದು ಲೈಟ್ ಕಾಣಿಸುತ್ತೆ ಇವಾಗ. ಒಂದು ನಿಮಿಷ ನೋಡಿ ಕಾಣಿಸುತ್ತಲ್ವಾ? ಸೊ ಹಾಗೆ. ಸೊ ಅದರಲ್ಲಿರೋದು ನಮ್ಮ ಮೊಬೈಲ್ಗೆ ಡೈರೆಕ್ಟ್ಲಿ ಅಪ್ಲೋಡ್ ಆಗುತ್ತೆ. ಸೊ ಅದರಲ್ಲಿ ವಿಡಿಯೋ ಮಾಡೋದು ಆ ಥರ ನನ್ನ ಹಾಬೀಸು. ಏನು ಮಾಡೋದು ಹೇಳಿ. ಸೊ ಇದು ಆಟೋಮೆಟಿಕಲಿ ಇದರೊಳಗಡೆ ಹಾಕ್ಬಿಟ್ರೆ ಇದು ಚಾರ್ಜ್ ಆಗುತ್ತೆ. ಎಷ್ಟೊಂದು ಬ್ಯಾಗ್ಸ್ ಇದೆ ಅಲ್ವಾ ನೋಡಿ. ನಾನು 360 ಕ್ಯಾಮ್ರಾ ಯೂಸೇ ಮಾಡಲ್ಲ ನಾನು. ಕಾಫಿ ಕುಡಿನಂತ ಕಾಫಿ ತೊಗೊಂಡು ಬಂದೆ, ಒಂದು ಕುಡಿದೆ, ಬಾಕಿ ಎಲ್ಲ ಹಂಗೆ ಇದೆ. ಸೊ ಲೇಜಿ ಫೆಲೋ. ಇದು ನನ್ನ ವ್ಯಾಲೆಟು, ಅದರಲ್ಲಿ ದುಡ್ಡಿಲ್ಲ, ಬಟ್ ಆದರೂ ಇರಲಿ. ಬ್ಯಾಗನ್ನು ಎತ್ಕೊಂಡು ಹೋಗೋದು ಬೇಡ ಅಂತ ಒಂದು ಆಯಿತು. ಸೊ ಅದಕ್ಕೆ. ಬಟ್ ನನಗೆ ಹೆಡ್ಫೋನ್ ಬೇಕಾಗುತ್ತೆ. ಹೇಳುವಾಗ ಒಂದು ವಿಷಯ ನೆನಪಾಯಿತು. ಲಾಸ್ಟ್ ಟೈಮ್ ನಾನು ಟ್ರಾವೆಲ್ಸ್ ಮಾಡ್ತಾ ಇರುವಾಗ ಯುರೋಪಲ್ಲಿ ಲಿಥುವೇನಿಯಾ ಎಂಬಂಥ ಒಂದು ದೇಶದಲ್ಲಿ ಅನಿಸುತ್ತೆ, ಅಲ್ಲೆಲ್ಲೋ ಹೆಡ್ಫೋನ್ ಏನು ಮಾಡಿದೆ, ಅದು ಕೂಡ ಆ್ಯಪಲ್ದೆ. ಇದು ನನಗೆ ಕನ್ನಡಿಗರು ಗಿಫ್ಟ್ ಕೊಟ್ಟಿರೋದು USA ಇಂದ. ಅವರು ಈ ವಿಡಿಯೋ ನೋಡೋದಾದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನಿಮ್ಮದು ಇನ್ಸ್ಟಾಗ್ರಾಮ್ನ ಮಿಸ್ ಆಗೋಗಿದೆ. ಸೊ ಇದು ಬಂದುಬಿಟ್ಟು ನಾನು 2 ಹೆಡ್ಫೋನನ್ನು ಕಿವಿಗೆ ಹಾಕ್ಕೊಂಡಿದ್ದೆ. ಆಮೇಲೆ ಈ ಒಂದು ಕೇಸ್ ಇದ್ದಿಲ್ಲೋ, ಇದು ಒರಿಜಿನಲ್ ಲೆದರ್ ಅಲ್ಲ, ಡ್ಯೂಪ್ಲಿಕೇಟ್ ಲೆದರು. ಬಟ್ ಆವತ್ತಿದ್ದು ನಂದು ಒರಿಜಿನಲ್ ಲೆದರು, ಅದು ಮಿಸ್ ಆಯಿತು. ಸೊ ಇದನ್ನು, ಈ ಕೇಸನ್ನು ವಿತ್ ಲೆದರ್ ಈ ಥರ ಇಟ್ಬಿಟ್ಟು ಟಾಯ್ಲೆಟ್ ಒಳಗಡೆ ಸೈಡಲ್ಲಿ ಇಟ್ಬಿಟ್ಟಿದ್ದೆ. ನನ್ನ ಕೆಲಸ ಮಾಡ್ತಾಯಿದ್ದೆ. ಹೆಡ್ಫೋನ್ ಬಂದುಬಿಟ್ಟು ನನ್ನ ಕಿವಿಯಲ್ಲಿತ್ತು. ಸೊ ಇದನ್ನು ಅಲ್ಲಿ ಇಟ್ಟಿದ್ದು ನಾನು ಅಲ್ಲೇ ಮರ್ತು ಬಿಟ್ಟೆ. ಅದಾದಮೇಲೆ ಸೀದಾ ನಾನು ಅದನ್ನು ಮರ್ತು ಬಿಟ್ಟು ಆಚೆ ಕಡೆ ಹೋದೆ. ಆಚೆ ಕಡೆ ಹೋಗಿ ರಿಟರ್ನ್ ಬರುವಾಗ, ಒಂದು ಕಾರ್ ಹತ್ರ ಹೋಗಿ ರಿಟರ್ನ್ ಬಂದಾಗ ಆ ಐಟಮಲ್ಲಿಂದ ಮಿಸ್ ಆಗೋಯ್ತಿತ್ತು. ಸೊ ಅದು ಒಂದು ನಷ್ಟ ಬಂತು. ಅದನ್ನು ಬರೀ ಆ ಹೆಡ್ಫೋನನ್ನು ಮಾತ್ರ ನಾನು ಕೆಲವೊಂದು ಟೈಮು ನನ್ನ ಕಾರ್ ಒಳಗಡೆ ಇಟ್ಟಿದ್ದೆ. ಅದಾದಮೇಲೆ ಅದಕ್ಕೆ ಬೇರೆ ಒಂದು ಕೇಸ್ ತಗೊಂಡು ಅದನ್ನು ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ನಾನು ಗಿಫ್ಟ್ ಕೊಟ್ಟೆ. ಸೊ ವರ್ಕಿಂಗ್ ಇದೆ, ಬಟ್ ನನಗಿದೊಂದು ಆ್ಯಕ್ಚುಲಿ ಗಿಫ್ಟ್ ಸಿಕ್ಕಿತ್ತಲ್ವ. ಸೊ ಅದಕ್ಕೆ 2 ಬೇಡ ಅಂತ ಅದನ್ನು ಯಾರಿಗೂ ನಾನು ಕೊಟ್ಬಿಟ್ಟೆ. ಆವಾಗ ನಾನು ಡ್ರೋನ್ ಬೆಳಿಗ್ಗೆ ಯೂಸ್ ಮಾಡಿದ್ದು ಇವಾಗಲೂ ಹಂಗೆ ಇದೆ. ಮೈಕ್ ಇವಾಗ ನನಗೆ ಯೂಸ್ ಇಲ್ಲ, ಸೊ ಅದಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಮೈಕ್ ಯಾವತ್ತು ಔಟ್ಡೋರಲ್ಲಿ ಹೋಗೋದಾದರೆ ಓಕೆ ಮೈಕ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ನಾನು ಆ್ಯಕ್ಚುಲಿ ನಿನ್ನೆ ಒಂದು ಕಡೆಗೆ ಐಸ್ ಕ್ರೀಮ್ ಅಂತ ತಿನ್ನೋಕ್ಕೆ ಹೋಗಿದ್ದೆ. ಅಲ್ಲಿ ಸಖತ್ತಾಗಿರುವಂಥ ಒಂದು ಐಸ್ ಕ್ರೀಮ್ ನಂಗೆ ಸಿಕ್ಕಿತ್ತು. ಸೊ ಅದನ್ನು ಇವತ್ತು ಅಲ್ಲೇ ಹೋಗಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಒಂದು ಸ್ವಲ್ಪ ಒಂದು 10 15 20 ನಿಮಿಷ ಇದರಲ್ಲಿ ಹೋಗಬೇಕು. ಊಬರ್ ಅಂತ, ಇಲ್ಲಿ ಊಬರ್ ಅಂತ ಹೇಳಲ್ಲ, ಇಲ್ಲಿ ಗ್ರ್ಯಾಬ್ ಅಂತ ಹೇಳುತ್ತೆ. ಸೊ ಗ್ರ್ಯಾಬ್ ಇಟ್ಕೊಂಡು ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿಬಿಟ್ಟು ತಿನ್ನೋಣ. ಫೋನಲ್ಲಿ ಯಾವತ್ತೂ ಇಷ್ಟೊಂದು ದೇಶದ ಟೈಮ್ ಇರುತ್ತೆ. ಒಂದು ನ್ಯೂಯಾರ್ಕು, ಒಂದು ದುಬೈ, ಲಂಡನು, ಮುಂಬೈ. ಯಾಕಂದರೆ ಇಷ್ಟೊಂದು ಪ್ಲೇಸಿಗೆ ನಾನು ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ಸೊ ಅಲ್ಲಿದ್ದು ಯಾರಾದರೂ ಫ್ರೆಂಡ್ಸ್ ಎಲ್ಲ ಇರೋದಾದರೆ ಆ ಫ್ರೆಂಡ್ಸ್ ಹತ್ರ ಟೈಮ್ ಕೇಳೋದು, ಅವರಿಗೆ ಮೆಸೇಜ್ ಮಾಡಬೇಕಿದ್ರೆ ನಮಗೆ ಟೈಮ್ ನೋಡಬೇಕಲ್ವಾ. ಸೊ ಟೈಮನ್ನು ನಾನು ಇಲ್ಲಿ ನೋಡಿಬಿಟ್ಟು ಅವ್ರಿಗೆ ಮೆಸೇಜ್ ಮಾಡ್ತೀನಿ. ಇದು ಬಂದುಬಿಟ್ಟು ಗ್ರ್ಯಾಬ್ ಅಂತ ಹೇಳಿ ಬಂದೊಂದು ಅಪ್ಲಿಕೇಶನ್. ಮಲೇಷ್ಯಾದಲ್ಲಿ ಹೈಯೆಸ್ಟ್ ಆಗಿ, ಮಲೇಷ್ಯಾ ಬೇಸಿಕಲಿ ಏಷ್ಯನ್ ಕಂಟ್ರೀಸಲ್ಲಿ ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಪೂರು, ಫಿಲಿಪೀನ್ಸ್ ಅಂತಹ ದೇಶಗಳಲ್ಲಿ ಗ್ರ್ಯಾಬ್ ಎಂಬಂತಹ ಅಪ್ಲಿಕೇಶನ್ ಹೈಯೆಸ್ಟ್ ಯೂಸ್ ಮಾಡ್ತಾರೆ. ಸೊ ನನಗೆ ಹೋಗಬೇಕಾಗಿರೋದು ಬೇಸಿಕ್ಲಿ ದ ಗ್ರಾಸ್ ಎಂಬಂತಹ ಒಂದು ಬಂದರ್ ಬೊಟಾನಿಕ್ ಅಂತ
ಗ್ರ್ಯಾಬ್ ಮೇ ಬಿ ಲೇಟರ್. ಈಗ ಅಲ್ಲಿ ಹೋಗಬೇಕು. ನಾನಿರುವುದು ಈ ಒಂದು ಸ್ಥಳದಲ್ಲಿ. ಚೂಸ್ ದಿಸ್ ಪಿಕಪ್ ಪಾಯಿಂಟು. ಇಲ್ಲಿಂದ 15 ರಿಂಗೆಟ್ ಅಂದರೆ 1 ರಿಂಗೆಟ್ ಅಂದರೆ ಊರಿನ ಮನಿ ಒಂದು 19 ರೂಪಾಯಿ ಆಗುತ್ತೆ. 15 ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬುಕ್ ಗ್ರ್ಯಾಬ್. ಸೊ ಇವಾಗ ಬುಕ್ ಮಾಡಿದ್ದೀನಿ. ಇಲ್ಲಿಗೆ ಗ್ರ್ಯಾಬ್ ಬರುತ್ತೆ ನೋಡಿ. ಕನ್ಫರ್ಮೇಷನ್ ಬಂತು. ಯಾವುದು ನಮ್ಮ ಊರಲ್ಲಿ ಹೆಂಗಿದೆಯೋ ಹಾಗೆ ಊರಲ್ಲಿ ಏನು ಊಬರ್ ಇದರಲ್ಲಿ ಇದೆಯಲ್ವಾ, ಸೊ ಸೇಮ್. ಸೊ ಇವಾಗ ಈ ಒಂದು ಗಾಡಿಗೆ ಅಸೈನ್ ಆಯಿತು. ಗಾಡಿ ಇವಾಗ ಬರುತ್ತೆ. ಇಲ್ಲಿಂದ ಅಲ್ಲಿ ಹೋಗೋಣ. ಗ್ರ್ಯಾಬ್ ಬಂದರೆ ಅವ್ರು ಕಾಲ್ ಕೂಡ ಮಾಡ್ತಾರೆ. ಇದೇ ನಮ್ಮ ಗ್ರ್ಯಾಬು ಟ್ಯಾಕ್ಸಿ. ಸೊ ಅವ್ರ ಜೊತೆಗೆ ಹೋಗಿ ಬರೋಣ. ನಂದು ರೇಬನ್ ಗ್ಲಾಸ್ ಇದು ಯಾರಿಗಾದ್ರೂ ರಿವ್ಯೂ ಬೇಕಿದ್ದರೆ ನೀವು ಹೇಳಿ ಕಮೆಂಟ್ ಮೂಲಕ ನಾನು ಅದನ್ನು ಕೊಡ್ತೀನಿ. ಯಾಕಂದರೆ ಇದು ಇಂಡಿಯಾದಲ್ಲಿ ಈ ಪ್ರಾಡಕ್ಟ್ ಇಲ್ಲ. ಇದರ ಕ್ವಾಲಿಟಿ ಹೆಂಗಿರುತ್ತೆ, ಹೇಗೆ ಫೋಟೋಸು, ಹೇಗೆ ವೀಡಿಯೋಸ್ ಎಲ್ಲ ಹೆಂಗೆ ಬರ್ಬೋದು ಅಂತ ನಿಮಗೆ ಗೊತ್ತಾಗಬೇಕಿದ್ರೆ ನೀವು ಕಮೆಂಟಲ್ಲಿ ಮೂಲಕ ಹೇಳಿ. ಅದನ್ನ ನಾನು ತೋರಿಸ್ಕೊಡ್ತೀನಿ. ಹೆಂಗಿದ್ರು ನಮ್ಮ ಗ್ರ್ಯಾಬು ಇಲ್ಲಿನ ಲೋಕಲ್ ಮಲೇಷಿಯನ್ ಅನ್ಸುತ್ತೆ. ಇಲ್ಲಿ ಹೈಯೆಸ್ಟ್ ಜನ, ತುಂಬ ಜನ ತಮಿಳಿಯನ್ಸ್ ಇದ್ದಾರೆ. ನಮ್ಮ ಊರಿನ, ನಮ್ಮ ದೇಶದ, ನಮ್ಮ ಹುಡುಗರು, ನಮ್ಮ ಅಕ್ಕಪಕ್ಕ ರಾಜ್ಯದ ಜನರು ತುಂಬ ಇದ್ದಾರೆ ಸಿಕ್ಕಾಪಟ್ಟೆ. ಸೊ ಅವ್ರ ಜೊತೆಗೆ ಅವರ ತುಂಬ ಹೋಟೆಲ್ ಕೂಡ ಇದೆ. ಸೊ ನನಗೆ ಇಂಡಿಯನ್ ಫುಡ್ ಯಾವತ್ತೂ ಮಿಸ್ ಆಗಲ್ಲ. ಎಲ್ಲಿ ಹೋದರೂ ಅವರ ಫುಡ್ಡು ಕೂಡ ಸಿಗ್ಬೋದು, ಅವ್ರನ್ನ ಕೂಡ ಮೀಟ್ ಆಗ್ಬೋದು, ಅಂತ ಜನರ ಹತ್ರ ಮಾತು ಕೂಡ ಆಗ್ಬೋದು. ಸೊ ನಾನು ಕಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಸಿಕ್ಕಿದ ಮೇಲೆ ಕೆಲವೊಂದು ತಮಿಳಿಯನ್ಸು, ಲೋಕಲ್ಸು ಹೋಟೆಲ್ಗೆ ಹೋಗ್ಬೇಕು ನನಗೆ. ಅದನ್ನು ತಗೊಂಡು ಅವರಿಗೆ ಶಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋದು ನಾನು. ಇನ್ನೇ ಇಲ್ಲಿ ಬಂದುಬಿಟ್ಟು ಮಲೇಷ್ಯಾದಲ್ಲಿ ಸಿಕ್ಕಾಪಟ್ಟೆ, ಸಿಂಗಾಪುರಲ್ಲಿ ಟೈಫೂನ್ ಇತ್ತು, ರೈನ್ ಟೈಫೂನು. ಸೊ ಅದರ ಇಫೆಕ್ಟ್ ಆಗಿ ನಮ್ಮ ಹೋಟೆಲ್ ಹತ್ರ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಒಂದು 1 ಅವರ್ ಕಂಟಿನ್ಯೂಸ್ ಆಗಿ ಈ ಥರ ಹೆವಿ ರೈನ್ ಬರ್ತಾಯಿತ್ತು. ನನಗಂತೂ ಮಳೆ ಅಂದರೆ ತುಂಬ ಇಷ್ಟ. ನನಗೆ ಖುಷಿ ಆಗ್ತಾಯಿತ್ತು. ಬಟ್ ಇನ್ಫ್ಯಾಕ್ಟ್ ಸ್ವಲ್ಪ ಸೀರಿಯಸ್ ಆಗಿತ್ತು ಅಂತ ಇವತ್ತೇ ನಂಗೆ ಗೊತ್ತಾಗಿದ್ದು. ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಥರ ಒಂದು ಕ್ಯಾಮ್ರಾ ಯಾವತ್ತು ನಾವು ಇಟ್ಕೋಬೇಕು. ಅದು ಸ್ಪೆಷಲಿ ಈ ಥರ ಟ್ಯಾಕ್ಸಿ ಡ್ರೈವರ್ಸ್ ಇದ್ದರೆ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನ್ನಂಥರ ಟ್ರಾವೆಲ್ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಾದರೂ ಆಕ್ಸಿಡೆಂಟ್ಸು ಇಲ್ಲ ಅಂತಾದರೂ ಮೇಜರ್ ಆಗಿಲ್ಲ ಏನಾದರೂ ಆದರೆ ಒಂದು ತುಂಬ ಸಿಕ್ಕಾಪಟ್ಟೆ ಸೇಫ್ಟಿ ಕೂಡ ಹೌದು. ಇದೊಂದು ಒಳ್ಳೆ ಗ್ಯಾಜೆಟ್ ಅಲ್ವಾ. ನನ್ನ ಕಾರಲ್ಲಿದೆ, ಬಟ್ ಇಷ್ಟು ಈ ಥರ ಡಿಸ್ಪ್ಲೇ ಏನಿಲ್ಲ ಅದರಲ್ಲಿ. ಅದು ಸಿಂಪಲ್ ಆಗಿರುವಂಥದ್ದು, ಕ್ಯಾಮ್ರಾ ಮಾತ್ರ ಇರುವಂಥದ್ದು. ಸೊ ಆ್ಯಕ್ಚುಲಿ ಇಲ್ಲಿ ಒಂದು ಆ್ಯಂಬಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಿನ್ನೆ ಕೂಡ ಇಲ್ಲೇ ಬಂದಿದ್ದೆ. ಇವತ್ತು ಕೂಡ ಇಲ್ಲಿ ಯಾರಿಲ್ಲ, ಜನ ಒಬ್ಬನೇ ಇರೋದು ನೋಡಿ. ಅದು ಹೆಂಗೆ ಬಿಸ್ನೆಸ್ ಮಾಡ್ತಾರೆ ದೇವರಿಗೆ ಇವತ್ತು, ಒಬ್ಬನೇ ಇರೋದು. ಸೊ ನಿನ್ನೆ ಇಲ್ಲೇ ಬಂದಿದ್ದೆ, ಇವತ್ತು ಕೂಡ ಅದಕ್ಕೆ ಈ ಒಂದು ಆ್ಯಂಬಿಯನ್ಸ್ ಇಷ್ಟ ಆಯ್ತಲ್ಲ, ಅದಕ್ಕೆ ಇಲ್ಲೇ ಬಂದಿದ್ದೀನಿ. ಬರೀ ಐಸ್ ಕ್ರೀಮ್ ಅಂತ ಬಂದಿದ್ದೆ, ಬಟ್ ಇಲ್ಲಿ ಬಂದಮೇಲೆ ನಗ್ಗೆಟ್ಸು, ಪಾಪ್ಕಾರ್ನ್ಸು, ಚಿಪ್ಸು ಎಲ್ಲ ಆಯಿತು, ಜ್ಯೂಸು ಕೂಡ ಆಯಿತು. ಇದನ್ನು ಒಳಗಡೆ ಮಾಡಿ ಇನ್ನು ಊರಿಗೆ ಹೋಗೋಣ. ಸೊ ಹೇಗಿದ್ರು, ನೆಕ್ಸ್ಟ್ ವೀಡಿಯೋ ಸಿಗೋಣ ಗೈಸ್. ಸಿ ಯು.